ಚಪಾತಿನಲ್ಲಿ ಏನೆಲ್ಲ ಬಗೆ ಬಗೆಯ ಸ್ನ್ಯಾಕ್ಸ್ ಮಾಡ್ಬೋದು ಗೊತ್ತಾ? ಇವತ್ತು ನಾನು ಪೀನಟ್ ಬಟರ್ ಚಪಾತಿ ರೋಲ್ನ ಮಾಡ್ತಾ ಇದ್ದೀನಿ. ಇದಕ್ಕೆ ಪೀನಟ್ ಬಟರ್ನ ಒಂದು ಸ್ಪೂನ್ ತೊಗೊಂಡು ಚಪಾತಿ ಮೇಲೆ ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು. ಬಿಸಿಯಾಗಿದ್ದಾಗ ಸ್ಪ್ರೆಡ್ ಮಾಡಿದ್ರೆ ಪೀನಟ್ ಬಟರ್ ಇನ್ನೂ ಚೆನ್ನಾಗಿ ಹರಡ್ಕೊಳ್ಳುತ್ತೆ. ಅದಾದಮೇಲೆ ತುಪ್ಪನ ಹಾಕಿ ಅದನ್ನು ಕೂಡ ಸ್ಪ್ರೆಡ್ ಮಾಡಬೇಕು. ಆಮೇಲೆ ಜಾಗ್ರಿ ಪೌಡರ್ನ ಹಾಕ್ಕೊಂಡು ಸ್ಪ್ರೆಡ್ ಮಾಡಿ ರೋಲ್ ಮಾಡಿ ತಿಂದರೆ ಎಷ್ಟು ಯಮ್ಮಿಯಾಗಿ ಟೇಸ್ಟಿ. ಪುಟಾಣಿ ಮಕ್ಳಿಗಂತೂ ಇದು ಲಂಚ್ ಬಾಕ್ಸ್ಗೆ ಮಾಡಿಸಿದ ಟಿಫನ್ ಅಂತಾನೆ ಕರಿಬೇಕು. ದೊಡ್ಡೋರ್ಗೂ ಸಹ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಕೆಲವೊಂದು ವೇಳೆ ಚಪಾತಿ ಮಿಕ್ಕೋಗಿರುತ್ತೆ, ಆಗ ಏನಪ್ಪ ಮಾಡೋದು ಅಂತಂದಾಗ ಈ ರೀತಿಯಾಗಿ ಚಪಾತಿನ ನಾವು ಸ್ನ್ಯಾಕ್ಸ್ ಮಾಡ್ಕೊಂಡು ತಿನ್ಬೋದು. ಆದರೆ ಇದು ಮಾಡೋಕ್ಕೆ ಮುಂಚೆ ಚಪಾತಿನ ಹೆಂಚು ಮೇಲೆ ಸ್ವಲ್ಪ ಬಿಸಿ ಮಾಡಿ. ಪೀನಟ್ ಬಟರ್ ಇಲ್ಲ ಅಂದರೆ ಜಾಮ್ ಕೂಡ ನೀವು ಬಳಸ್ಬೋದು, ಇಲ್ಲ ಬೆಣ್ಣೆ ಕೂಡ ಬಳಸಿ ಈ ರೀತಿ ರೋಲ್ ಮಾಡ್ಕೊಂಡು ತಿಂದರೆ ಪ್ರೋಟೀನು ಇರುತ್ತೆ, ಹೆಲ್ತಿಯಾಗೂ ಇರುತ್ತೆ. ಚಪಾತಿನಲ್ಲಿ ಇನ್ನು ವೆರೈಟಿ ಸ್ನ್ಯಾಕ್ಸ್ ಹೇಗೆ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ಬೇಕಾ? ಹಾಗಾದರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ ಅಲ್ಲ, ಬೆಲ್ ಬಟನ್ ಕೂಡ ಒತ್ತಿ, ನಿಮಗೆ ನೇರವಾಗಿ ನನ್ನ ವಿಡಿಯೋ ಬರುತ್ತೆ.